ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಬೇಬಿ ಗರ್ಲ್ ಎಂಬ ಮಲಯಾಳಂ ಭಾಷೆಯ ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಸನಲ್ ಅಂದ್ರೆ ನಿವಿನ್ ಪೌಲಿ ಒಂದು ಹೆರಿಗೆ ಆಸ್ಪತ್ರೆಯಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಹೀಗಿರುವಾಗಲೇ 2 ದಿನಗಳ ಹಿಂದೆ ತಾನೇ ಆ ಆಸ್ಪತ್ರೆಯಲ್ಲಿ ಜನಿಸಿದ್ದ ಒಂದು ಹೆಣ್ಣು ಮಗು ತುಂಬಾನೇ ನಿಗೂಢವಾಗಿ ಕಳ್ಳತನ ಆಗುತ್ತೆ. ಈ ವಿಷಯ ಗೊತ್ತಾಗಿ ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಆ ಮಗುವಿನ ತಂದೆ ತಾಯಿಯನ್ನ ಎನ್ಕ್ವೈರಿ ಮಾಡೋಣ ಅಂತ ಹೋದ್ರೆ ಪೊಲೀಸರಿಗೇನೆ ಶಾಕ್ ಆಗುತ್ತೆ. ಯಾಕಂದ್ರೆ ಕಳ್ಳತನ ಆಗಿರುವ ಆ ಮಗುವಿನ ತಂದೆ ತಾಯಿನೇ ಇನ್ನು ಕೂಡ 19 ವರ್ಷದ ಹುಡುಗ ಹಾಗೂ ಹುಡುಗಿಯಾಗಿರುತ್ತಾರೆ. ಸರಿ ಅಂತ ಸಿಸಿಟಿವಿ ಕ್ಯಾಮೆರಾವನ್ನ ಚೆಕ್ ಮಾಡಿದಾಗ ಬುರ್ಕ ಹಾಕೊಂಡು ಹಾಸ್ಪಿಟಲ್ಗೆ ಬಂದಿದ್ದ ಒಬ್ಬಳು ಮಹಿಳೆ ಮಗುವನ್ನ ಕಳ್ಳತನ ಮಾಡಿರೋದು ರೆಕಾರ್ಡ್ ಆಗಿರುತ್ತೆ. ಈ ಕಡೆ ಮಗು ಕಳ್ಳತನ ಆಗಿದ್ದ ಆ ಸಮಯದಲ್ಲಿ ಚಿತ್ರದ ಹೀರೋ ಸನಲ್ ಅವಾರ್ಡ್ ನ ಇನ್ಚಾರ್ಜ್ ಆಗಿರ್ತಾನೆ. ಹೀಗೆ ಪೊಲೀಸರು ಹಾಗೂ ಸನಲ್ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಲಿಟ್ರಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಯಾಕಂದ್ರೆ ಪೊಲೀಸರು ಪ್ರತಿ ಸಾರಿ ಕೂಡ ಒಬ್ಬೊಬ್ಬರು ಅಕ್ಯೂಸ್ ನನ್ನ ಅರೆಸ್ಟ್ ಮಾಡಿದಾಗ್ಲೂ ಈ ಕೇಸ್ ಸಾಲ್ವ್ ಆಯ್ತು ಅಂತ ಅನ್ನಿಸ್ತಿರುತ್ತೆ. ಆದ್ರೆ ಮರುಕ್ಷಣವೇ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಈ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ನಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಿರುವ ಸನಲ್ ತಾನು ಕೆಲಸ ಮಾಡ್ತಿರುವ ಹಾಸ್ಪಿಟಲ್ಗೆ ಬರ್ತಾನೆ. ಮರುದಿನ ಕ್ರಿಸ್ಮಸ್ ಇದ್ದ ಕಾರಣ ಹಾಸ್ಪಿಟಲ್ನ ಎಲ್ಲ ಸ್ಟಾಫ್ಗಳು ಸೇರಿ ಡೆಕೋರೇಟ್ ಮಾಡ್ತಿರ್ತಾರೆ. ಹೀಗೆ ಸನಲ್ ಬೇರೆ ಸ್ಟಾಫ್ಗಳ ಜೊತೆ ಮಾತನಾಡ್ತಿರುವಾಗ ಆಸ್ಪತ್ರೆಯಿಂದ ಮಗು ಕಳ್ಳತನ ಆಗಿದೆ ಅಂತ ಸೈರನ್ ಕೂಗಿಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಈಗ ಸನಲ್ ನೆನಪಿಸಿಕೊಂಡಾಗ ತಾನು ಲಿಫ್ಟ್ ನಲ್ಲಿ ಬರ್ತಿರುವಾಗ ಬುರ್ಕ ಹಾಕಿಕೊಂಡಿದ್ದ ಒಬ್ಬಳು ಮಹಿಳೆ ಕೈಯಲ್ಲಿ ಚೀಲವನ್ನ ಹಿಡಿದುಕೊಂಡು ಅನುಮಾನಾಸ್ಪದವಾಗಿ ಹೋಗ್ತಿರೋದು ಕಂಡಿರುತ್ತೆ. ಖಂಡಿತ ಆಕೆನೆ ಕಳ್ಳಿರ್ಬೇಕು ಅಂತ ತಕ್ಷಣ ಹಾಸ್ಪಿಟಲ್ ನಿಂದ ಹೊರಗಡೆ ಬಂದು ಚೆಕ್ ಮಾಡ್ತಾನೆ. ಆದ್ರೆ ಅಲ್ಯಾರು ಕೂಡ ಇರೋದೇ ಇಲ್ಲ. ಕೆಲವೇ ನಿಮಿಷಗಳಲ್ಲಿ ಈ ನ್ಯೂಸ್ ಮೀಡಿಯಾದವರಿಗೆ ಗೊತ್ತಾಗ್ತಿದ್ದ ಹಾಗೆ ನ್ಯೂಸ್ ಎಲ್ಲ ಕಡೆ ವೈರಲ್ ಆಗುತ್ತೆ. ಈಗ ವಿಷಯ ಗೊತ್ತಾಗ್ತಿದ್ದ ಹಾಗೆ ಸ್ಥಳಕ್ಕೆ ಬಂದ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಳ್ತಾರೆ. ಮೊದಲಿಗೆ ಅವಾರ್ಡ್ ನ ಸೆಕ್ಯೂರಿಟಿ ಯಾರು ಅಂತ ಮ್ಯಾನೇಜರ್ ನನ್ನ ವಿಚಾರಿಸ್ತಾರೆ. ಅದಕ್ಕೆ ಮ್ಯಾನೇಜರ್ ಹೇಳೋದೇನಂದ್ರೆ, ಸರ್, ಅವಾರ್ಡ್ಗೆ ಸುಕುಮಾರನ್ ಎಂಬ ಸೆಕ್ಯೂರಿಟಿ ನೈಟ್ ಡ್ಯೂಟಿ ಮಾಡ್ತಿದ್ದ. ಈಗ ಮಾರ್ನಿಂಗ್ ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಿರುವ ಸನಲ್ ಬಂದು ಹ್ಯಾಂಡ್ ಓವರ್ ತೆಗೆದುಕೊಂಡ ನಂತರವೇ ಸುಕುಮಾರನ್ ಮನೆಗೆ ಹೋಗಬೇಕಿತ್ತು. ಆದ್ರೆ ಏನಾಯ್ತೋ ಗೊತ್ತಿಲ್ಲ, ಸನಲ್ ಇಲ್ಲಿಗೆ ಬರೋಷ್ಟಲ್ಲೇ ಸುಕುಮಾರನ್ ಇಲ್ಲಿಂದ ಹೊರಟು ಹೋಗಿದ್ದಾನೆ ಅಂತ ಹೇಳ್ತಾನೆ. ಸ್ನೇಹಿತರೆ, ಆ ಸೆಕ್ಯೂರಿಟಿ ಸುಕುಮಾರನ್ನ ಶಿಫ್ಟ್ 10 ಗಂಟೆಗೆ ಮುಗಿಯೋದಿರುತ್ತೆ. ಆದ್ರೆ ಆತ 8 ಗಂಟೆಗೇನೆ ಹೊರಟು ಹೋಗಿರ್ತಾನೆ. ಈಗ ಪೊಲೀಸರಿಗೆ ಆ ಸುಕುಮಾರನ್ ಮೇಲೆ ಅನುಮಾನ ಬಂದು ತಕ್ಷಣ ಅವನನ್ನ ಕರೆಸಿ ಎನ್ಕ್ವೈರಿ ಮಾಡ್ತಾರೆ. ಈಗ ವಿಚಾರಿಸಿದಾಗ ಆತ ಹೇಳೋದೇನಂದ್ರೆ, ಸರ್, ನನ್ನ ಮಗಳ ಮದುವೆ ಫಿಕ್ಸ್ ಆಗಿದೆ. ಹಾಗಾಗಿ ಮನೆಯಲ್ಲಿ ತುಂಬಾನೇ ಕೆಲಸ ಇದೆ. ನಾನು ಇವತ್ತು 2 ಗಂಟೆ ಬೇಗ ಹೋಗಬೇಕಿದ್ದ ಕಾರಣ ನಿನ್ನೆ ರಾತ್ರಿನೇ ಸನಲ್ ಸರ್ಗೆ ಇನ್ಫಾರ್ಮ್ ಮಾಡಿದ್ದೆ ಅಂತ ಹೇಳ್ತಾನೆ. ಈಗ ಪೊಲೀಸರಲ್ಲಿ ತನ್ನ ಮೇಲೆ ಅನುಮಾನ ಪಡ್ತಾರೋ ಅಂತ ಗಾಬರಿಗೊಂಡ ಸನಲ್ ಸುಳ್ಳು ಹೇಳ್ತಾನೆ. ಇಲ್ಲ, ನನಗೆ ಇದರ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಅಷ್ಟಕ್ಕೂ ಸುಕುಮಾರ್ ನನಗೆ ಕಾಲೇ ಮಾಡಿಲ್ಲ ಅಂತ ಹೇಳಿಬಿಡುತ್ತಾನೆ. ಈಗ ಪೊಲೀಸರು ಸುಕುಮಾರ್ನನ್ನ ಕಸ್ಟಡಿಗೆ ತೆಗೆದುಕೊಂಡು ನಂತರ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಸನಲ್ ಹೇಳಿದ ಹಾಗೆ ಬುರ್ಕ ಹಾಕಿಕೊಂಡಿದ್ದ ಒಬ್ಬಳು ಮಹಿಳೆ ವಾರ್ಡ್ ನಿಂದ ಮಗುವನ್ನ ಕದ್ದು ಬ್ಯಾಗ್ ನಲ್ಲಿ ತೆಗೆದುಕೊಂಡು ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ಈಗ ಡಿಪಾರ್ಟ್ಮೆಂಟ್ ಈ ಕೇಸನ್ನ ಎನ್ಕ್ವೈರಿ ಮಾಡೋದಕ್ಕೆ ಸಬ್ ಇನ್ಸ್ಪೆಕ್ಟರ್ ರಾಕೇಶ್ ನನ್ನ ಅಸೈನ್ ಮಾಡುತ್ತೆ. ರಾಕೇಶ್ ತಕ್ಷಣವೇ ಸಿಟಿಯಲ್ಲಿ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕ್ಸಿ ಎಲ್ಲ ವೆಹಿಕಲ್ಸ್ ಗಳನ್ನ ಕೂಡ ಚೆಕ್ ಮಾಡಿಸೋದಕ್ಕೆ ಶುರು ಮಾಡುತ್ತಾನೆ. ಜೊತೆಗೆ ಹಾಸ್ಪಿಟಲ್ ನ ಸುತ್ತಮುತ್ತ ಇದ್ದ ಏರಿಯಾಗಳ ಸಿಸಿಟಿವಿ ಫುಟೇಜ್ ಅನ್ನ ಕೂಡ ಚೆಕ್ ಮಾಡೋದಕ್ಕೆ ಹೇಳ್ತಾನೆ. ನಂತರ ಆಸ್ಪತ್ರೆಗೆ ಬಂದು ಕಳ್ಳತನ ಆಗಿರುವ ಮಗುವಿನ ತಂದೆ ತಾಯಿಯನ್ನ ಎನ್ಕ್ವೈರಿ ಮಾಡೋಣ ಅಂತ ಹೋದ್ರೆ ತಂದೆ ತಾಯಿ ಇಬ್ಬರು ಕೂಡ 19 ವರ್ಷದ ಹುಡುಗ ಹಾಗೂ ಹುಡುಗಿ ಅಂತ ಗೊತ್ತಾಗಿ ಶಾಕ್ ಆಗ್ತಾನೆ. ಸ್ನೇಹಿತರೆ, 19 ವರ್ಷದ ಈ ಹುಡುಗಿ ಮೀನಾಕ್ಷಿ ಹಾಗೂ ಅಷ್ಟೇ ವರ್ಷ ವಯಸ್ಸಿನ ಆಕಾಶ್ ಎಂಬ ಹುಡುಗ ಬೆಂಗಳೂರಲ್ಲಿ ಎಂಜಿನಿಯರಿಂಗ್ ಸ್ಟಡಿ ಮಾಡ್ತಿರ್ತಾರೆ. ಇಬ್ಬರ ಮಧ್ಯ ಪ್ರೀತಿ ಶುರುವಾಗಿ ನಂತರ ಇಂಟಿಮೇಟ್ ಆಗಿ ಮೀನಾಕ್ಷಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಸ್ನೇಹಿತರೆ, ಈ ಹುಡುಗಿ ಮೀನಾಕ್ಷಿಯ ತಂದೆ ತಾಯಿ ತುಂಬಾನೇ ಶ್ರೀಮಂತರಾಗಿರ್ತಾರೆ. ತಮ್ಮ ಮಗಳು ಮೀನಾಕ್ಷಿಯನ್ನ ಹೈಯರ್ ಸ್ಟಡೀಸ್ಗೆ ಅಂತ ಫಾರಿನ್ ಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಆದ್ರೆ ಅಷ್ಟರಲ್ಲೇ ತಮ್ಮ ಮಗಳು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದ ಹಾಗೆ ಆಕಾಶ್ ಜೊತೆ ಮದುವೆ ಮಾಡಿಸಿರ್ತಾರೆ. ಹೀಗೆ ಪ್ರೆಗ್ನೆಂಟ್ ಆಗಿದ್ದ ಕಾರಣ ಮೀನಾಕ್ಷಿ ಸ್ಟಡೀಸ್ ಅನ್ನ ಡಿಸ್ಕಂಟಿನ್ಯೂ ಮಾಡಿರ್ತಾಳೆ. ಆದ್ರೆ ಆಕಾಶ್ ಇನ್ನು ಕೂಡ ಓದ್ತಿರ್ತಾನೆ. ಹೀಗೆ ಮಗು ಕಳ್ಳತನಾಗಿದೆ ಅಂತ ಇವರಿಬ್ಬರ ತಂದೆ ತಾಯಿಗಳು ಹೊರಗಡೆ ಒದ್ದಾಡ್ತಿದ್ರೆ ಆಕಾಶ್ ಏನ್ ಹೇಳ್ತಾನೆ ಗೊತ್ತಾ, ಸರ್, ಇನ್ನು 10 ದಿನದಲ್ಲಿ ಫೈನಲ್ ಎಕ್ಸಾಮ್ ಇದೆ. ನೀವು ಪರ್ಮಿಷನ್ ಕೊಟ್ರೆ ತಕ್ಷಣ ಮನೆಗೆ ಹೋಗಿ ಓದ್ಕೋಬೇಕು ಅಂತ ಕೇಳ್ತಾನೆ. ಇಲ್ಲಿ ಆಕಾಶ್ಗಾಗ್ಲಿ ಮೀನಾಕ್ಷಿಗಾಗ್ಲಿ ತಮ್ಮ ಮಗುವಿನ ಮೇಲೆ ಪ್ರೀತಿ ಇದ್ದಂತೆ ನಮಗೆ ಕಾಣಿಸೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ನಲ್ಲಿ ಪೊಲೀಸರು ಆ ಸುಕುಮಾರನ್ ಎಂಬ ಸೆಕ್ಯೂರಿಟಿ ಇದ್ದ ಅಲ್ವಾ, ಅವನಿಗೆ ಹೊಡೆದು ಎನ್ಕ್ವೈರಿ ಮಾಡ್ತಿರ್ತಾರೆ. ಸುಕುಮಾರನ್ ಅಳುತ್ತಾ, ಸರ್, ನನ್ನ ಮಾತನ್ನ ನಂಬಿ ನಾನ್ ಯಾಕೆ ಆ ಹಸುಗೂಸನ್ನ
ಮಗುವನ್ನ ಕಳ್ಳತನ ಮಾಡಿಸ್ತೀನಿ. ನಾನು ನಿಜವಾಗಿಯೂ ಸನಲ್ಗೆ 2 ಗಂಟೆ ಬೇಗ ಬರೋದಕ್ಕೆ ಹೇಳಿದ್ದೆ. ಆತ ಕೂಡ ಒಪ್ಪಿಕೊಂಡಿದ್ದ. ಆದ್ರೆ ಪೊಲೀಸರು ಬಂದು ಎನ್ಕ್ವೈರಿ ಮಾಡಿದಾಗ ಆತ ಉಲ್ಟಾ ಹೊಡೆದ. ದಯವಿಟ್ಟು ನನ್ನನ್ನ ನಂಬಿ ಅಂತ ಬೇಡಿಕೊಳ್ತಾನೆ. ಈ ಕಡೆ ಮೀಡಿಯಾದವರು ಬುರ್ಕ ಹಾಕಿಕೊಂಡಿದ್ದ ಒಬ್ಬಳು ಮಹಿಳೆ ಮಗುವನ್ನ ಕಳ್ಳತನ ಮಾಡಿದ್ದಾಳೆ ಅಂತ ಎಲ್ಲ ಕಡೆ ನ್ಯೂಸ್ ಅನ್ನ ವೈರಲ್ ಮಾಡಿದ್ದ ಕಾರಣ ಸಿಟಿಯಲ್ಲಿ ಎಲ್ಲರಿಗೂ ಆ ಸುದ್ದಿ ಗೊತ್ತಿರುತ್ತೆ. ಹೀಗೆ ರಸ್ತೆಯಲ್ಲಿ ಹೋಗ್ತಿದ್ದ ಒಬ್ಬಳು ಲೇಡಿ ಆಟೋ ಡ್ರೈವರ್ ಬುರ್ಕ ಹಾಕಿಕೊಂಡಿದ್ದ ಒಬ್ಬಳು ಮಹಿಳೆ ಕೈಯಲ್ಲಿ ಬ್ಯಾಗ್ ಅನ್ನ ಹಿಡಿದುಕೊಂಡು ಹೋಗ್ತಿರೋದನ್ನ ನೋಡಿ ಅನುಮಾನ ಪಡ್ತಾಳೆ. ಮೋಸ್ಟ್ಲಿ ಇವಳೆ ಕಳ್ಳಿರ್ಬೇಕು ಅಂತ ತಕ್ಷಣ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾಳೆ. ಈಗ ಸನಲ್ ಕೂಡ ಲಿಫ್ಟ್ ನಲ್ಲಿ ಹೋಗ್ತಿರುವಾಗ ಆ ಮಹಿಳೆಯನ್ನ ನೋಡಿದ್ದ ಅಲ್ವಾ. ಈಗ ಪೊಲೀಸರ ಜೊತೆ ಸನಲ್ ಕೂಡ ಕಾಲ್ ಬಂದಿದ್ದ ಆ ಜಾಗಕ್ಕೆ ಹೋಗಿ ಸುತ್ತಮುತ್ತ ಎಲ್ಲ ಕಡೆ ಹುಡುಕಾಡ್ತಾನೆ. ಹೀಗೆ ಹುಡುಕಾಡ್ತಿರುವಾಗ ಸಿಸಿಟಿವಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದ ಆ ಬ್ಯಾಗ್ ಅಲ್ಲೇ ಸಿಗುತ್ತೆ. ಖಂಡಿತ ಆ ಕಳ್ಳಿ ಇಲ್ಲೇ ಎಲ್ಲೋ ಇರಬೇಕು ಅಂತ ಸುತ್ತಮುತ್ತ ಹುಡುಕ್ತಿರುವಾಗ ದೂರದಿಂದ ಒಂದು ಮಗು ಅಳ್ತಿರುವ ಶಬ್ದ ಬರುತ್ತೆ. ಮತ್ತಷ್ಟು ಹುಡುಕಾಡಿದಾಗ ಒಬ್ಬಳು ಮಹಿಳೆ ಅನುಮಾನಾಸ್ಪದವಾಗಿ ಮಗುವಿಗೆ ಹಾಲನ್ನ ಕೊಡ್ತಿರ್ತಾಳೆ. ಈಗ ಸನಲ್ ಇದೆ ಆ ಕಳ್ಳತನ ಆಗಿರುವ ಮಗು ಅಂತ ಹೇಳ್ತಿದ್ದ ಹಾಗೆ ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡ್ತಾರೆ. ಹೀಗೆ ಕಳ್ಳತನಾಗಿದ್ದ ಆ ಮಗು ಸಿಕ್ತು. ಕೊನೆಗೂ ಸನಲ್ಲೇ ಆ ಮಗುವನ್ನ ಪತ್ತೆ ಮಾಡ್ದ ಅಂತ ಹಾಸ್ಪಿಟಲ್ ನ ಸ್ಟಾಫ್ ಎಲ್ಲ ಚಪ್ಪಾಳೆ ತಡ್ತಿರ್ತಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಆ ಮಗುವನ್ನ ನೋಡ್ತಿದ್ದ ಹಾಗೇನೆ ಮೀನಾಕ್ಷಿ ಹೇಳ್ತಾಳೆ ಅದು ನನ್ನ ಮಗು ಅಲ್ಲ ಅಂತ. ಈಗ ತಾವು ಅರೆಸ್ಟ್ ಮಾಡ್ಕೊಂಡು ಬಂದಿರೋದು ಕಳ್ಳಿಯನ್ನಲ್ಲ, ಬದಲಿಗೆ ಆ ಮಗುವಿನ ಸ್ವಂತ ತಾಯಿಯನ್ನಂತ ಗೊತ್ತಾಗಿ ರಾಕೇಶ್ ಹಾಗೂ ಅವನ ಟೀಮ್ಗೆ ಎಲ್ಲರ ಮುಂದೆ ತುಂಬಾನೇ ಅವಮಾನ ಆಗುತ್ತೆ. ಅದೇ ಕೋಪದಲ್ಲಿ ಸನಲ್ನ ಕುತ್ತಿಗೆ ಪಟ್ಟಿ ಹಿಡಿದು ಎಲ್ಲರ ಮುಂದೆ ಅವನ ಕಪಾಳಕ್ಕೆ ಹೊಡೆದು ಬಿಡುತ್ತಾನೆ. ಸ್ನೇಹಿತರೆ, ಆ ಸೆಕ್ಯೂರಿಟಿ ಸುಕುಮಾರನ್ ಹೇಳಿದ ಹಾಗೆ ಸನಲ್ಗೆ ಹೇಳಿದ್ರು ಕೂಡ ಆತ 2 ಗಂಟೆ ತಡವಾಗಿ ಡ್ಯೂಟಿಗೆ ಬಂದಿದ್ದ ಅಲ್ವಾ. ಅದಕ್ಕೆ ಕಾರಣ ಏನು ಅಂದ್ರೆ ಸೌದಿಯಲ್ಲಿ ಕೆಲಸ ಮಾಡ್ತಿದ್ದ ಇವನ ಹೆಂಡತಿ ಕೆಲಸ ಕಳೆದುಕೊಂಡು ಭಾರತಕ್ಕೆ ವಾಪಸ್ ಬಂದಿರ್ತಾಳೆ. ಸೊ ಅವಳನ್ನ ಪಿಕಪ್ ಮಾಡೋದಕ್ಕೆ ಅಂತ ಏರ್ಪೋರ್ಟ್ಗೆ ಹೋಗಿದ್ದ ಕಾರಣ 2 ಗಂಟೆ ತಡವಾಗಿ ಡ್ಯೂಟಿಗೆ ಬಂದಿರ್ತಾನೆ. ಈಗ ಹಾಸ್ಪಿಟಲ್ ನ ಮ್ಯಾನೇಜ್ಮೆಂಟ್ಗೆ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಸನಲ್ ನನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ. ಈಗ ಆ ಮಗು ಕಳ್ಳತನ ಆಗೋದಕ್ಕೆ ಇಂಡೈರೆಕ್ಟ್ ಆಗಿ ನಾನೇ ಕಾರಣ ಅಂತ ಸನಲ್ಗೆ ತುಂಬಾನೇ ಬೇಜಾರಾಗುತ್ತೆ. ಹೇಗಾದ್ರೂ ಮಾಡಿ ಆ ಮಗುವನ್ನ ಪತ್ತೆ ಮಾಡ್ಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಸನಲ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಸ್ನೇಹಿತರೆ, ಹಿಂದಿನ ದಿನ ರಾತ್ರಿ ಸನಲ್ ಕೆಲಸ ಮಾಡ್ತಿದ್ದಾಗ ವಾರ್ಡ್ ನ ಮುಂದೆ ಒಬ್ಬ ಹುಡುಗ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಅನುಮಾನಾಸ್ಪದವಾಗಿ ಓಡಾಡ್ತಿರ್ತಾನೆ. ಸನಲ್ ಅವನನ್ನ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆ ಹುಡುಗ ತಕ್ಷಣವೇ ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಕಡೆ ರಾಕೇಶ್ ಹಾಗೂ ಅವನ ಟೀಮ್ ನವರು ಸಿಸಿಟಿವಿ ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತಿದ್ದಾಗ ಬುರ್ಕ ಹಾಕಿಕೊಂಡಿದ್ದ ಆ ಮಹಿಳೆ ಒಂದು ಸಿಗ್ನಲ್ ನಲ್ಲಿ ಕ್ಯಾಪ್ಚರ್ ಆಗಿರ್ತಾಳೆ. ಈಗ ರಾಕೇಶ್ ಆ ಫುಟೇಜ್ ಅನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ, ಬುರ್ಕ ಹಾಕಿಕೊಂಡು ಮಗುವನ್ನ ಕಳ್ಳತನ ಮಾಡಿರೋದು ಹೆಂಗಸಲ್ಲ, ಬದಲಿಗೆ ಅವನೊಬ್ಬ ಗಂಡಸು ಅಂತ. ಅಂದ್ರೆ ಆ ವಾಕಿಂಗ್ ಸ್ಟೈಲ್ ಅನ್ನ ಹಾಗೂ ಬಿಹೇವಿಯರ್ ಅನ್ನ ನೋಡ್ತಿದ್ದ ಹಾಗೇನೆ ರಾಕೇಶ್ಗೆ ಕನ್ಫರ್ಮ್ ಆಗಿರುತ್ತೆ ಅದೊಬ್ಬ ಗಂಡಸು ಅಂತ. ಈ ಕಡೆ ಸನಲ್ ಆ ಹುಡುಗನ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗೋದೇನು ಅಂದ್ರೆ ಆ ಹುಡುಗ HIV ಟೆಸ್ಟ್ ಅನ್ನ ಮಾಡಿಸಿಕೊಳ್ಳೋದಕ್ಕೆ ಅಂತ ಹಾಸ್ಪಿಟಲ್ಗೆ ಬಂದಿದ್ದ ಅಂತ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಮಗುವನ್ನ ಕಳ್ಳತನ ಮಾಡಿರುವ ರಿಷಿ ಎಂಬ ಹುಡುಗನನ್ನ ನೋಡ್ತೀವಿ. ರಿಷಿ ಕಳ್ಳತನ ಮಾಡಿರುವ ಆ ಮಗುವನ್ನ ತೆಗೆದುಕೊಂಡು ತನ್ನ ಅಕ್ಕ ರಿತು ಬಳಿ ಬರ್ತಾನೆ. ಆ ಮಗುವನ್ನ ನೋಡ್ತಿದ್ದ ಹಾಗೇನೆ ರಿತು ಶಾಕ್ ಆಗಿ ರಿಷಿ ಈ ಮಗುವನ್ನ ಕಳ್ಳತನ ಮಾಡ್ದ ಅಂತ ತನ್ನ ತಮ್ಮನ ಮೇಲೆ ರೇಗಾಡ್ತಾಳೆ. ಹೌದು, ಈ ಮಗುವನ್ನ ಕಳ್ಳತನ ಮಾಡ್ದೆ, ಆದ್ರೆ ನಿನ್ಗೋಸ್ಕರನೇ ಕಳ್ಳತನ ಮಾಡಿದ್ದು ಅಂತ ರಿಷಿ ಹೇಳ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ತನ್ನ ಮನೆಯವರಿಗೆ ಇಷ್ಟವಿಲ್ಲದಿದ್ರು ಕೂಡ ರಿತು ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡಿ ಓಡಿ ಹೋಗಿ ಮದುವೆ ಆಗಿರ್ತಾಳೆ. ಮೊದಲಿಗೆ ಇವಳ ಗಂಡ ಚೆನ್ನಾಗಿ ನೋಡಿಕೊಳ್ತಿರ್ತಾನೆ. ಆದ್ರೆ ನಂತರ ತನ್ನ ತಂದೆ ತಾಯಿ ಜೊತೆ ಸೇರ್ಕೊಂಡು ರಿತುಗೆ ತುಂಬಾನೇ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ನಂತರ ಕಳೆದ ಬಾರಿ ರಿತು ಪ್ರೆಗ್ನೆಂಟ್ ಆಗಿದ್ದಾಗ ಮಗು ಹೊಟ್ಟೆಯಲ್ಲೇ ಸತ್ತು ಹೋಗಿರುತ್ತೆ. ಸೊ ಒಂದು ಮಗುವನ್ನ ಹೆತ್ತು ಕೊಡೋದಕ್ಕೆ ಇವಳಿಗೆ ಯೋಗ್ಯತೆ ಇಲ್ಲ ಅಂತ ಇವಳ ಗಂಡ ಮತ್ತಷ್ಟು ಟಾರ್ಚರ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಆದ್ರೆ ಇವಳ ದುರಾದೃಷ್ಟಕ್ಕೆ ಈ ಬಾರಿ ಕೂಡ ಈಕೆ ಪ್ರೆಗ್ನೆಂಟ್ ಆಗಿ ನಿನ್ನೆ ತಾನೆ ಮಗು ಹೊಟ್ಟೆಯಲ್ಲೇ ಸತ್ತು ಹೋಗಿರುತ್ತೆ. ಈಗ ಮತ್ತೊಮ್ಮೆ ತಾನು ಪ್ರೆಗ್ನೆಂಟ್ ಆಗಿ ಈ ಬಾರಿ ಕೂಡ ಮಗುವನ್ನ ಹೆರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ತನ್ನ ಗಂಡನ ಮನೆಯವರಿಗೆ ಗೊತ್ತಾದ್ರೆ ತುಂಬಾನೇ ಟಾರ್ಚರ್ ಮಾಡ್ತಾರೆ ಅಂತ ಹೆದರಿಕೊಳ್ತಿರ್ತಾಳೆ. ಸೊ ಈ ವಿಷಯ ರಿಷಿಗೆ ಗೊತ್ತಾಗ್ತಿದ್ದ ಹಾಗೆ ತನ್ನ ಅಕ್ಕನಿಗೆ ಸಹಾಯ ಮಾಡಬೇಕು ಅಂತ ಮಗುವನ್ನ ಕಳ್ಳತನ ಮಾಡುವ ಪ್ಲಾನ್ ಮಾಡಿರ್ತಾನೆ. ಈಗ ರಿತು ಅಳುತ್ತಾ ರಿಷಿ ತಕ್ಷಣವೇ ಈ ಮಗುವನ್ನ ತೆಗೆದುಕೊಂಡು ಹೋಗಿ ಯಾವ ಜಾಗದಲ್ಲಿ ಕಳ್ಳತನ ಮಾಡಿದ್ದೋ ಅದೇ ಜಾಗದಲ್ಲಿ ಇಟ್ಟು ಬಾ. ನನಗೆ ಮಕ್ಕಳಾಗದೆ ಇರೋದೇನೋ ನಿಜನೇ, ಆದ್ರೆ ಬೇರೊಬ್ಬರ ಮಕ್ಕಳನ್ನ ಕಳ್ಳತನ ಮಾಡೋದು ಮಹಾ ಪಾಪದ ಕೆಲಸ.
ಈಗ ರಿಷಿಗೆ ಭಯ ಆಗೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಆ ಮಗುವನ್ನ ವಾಪಸ್ ಇಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋದ್ರೆ ಖಂಡಿತ ಪೊಲೀಸರು ತನ್ನನ್ನ ಅರೆಸ್ಟ್ ಮಾಡ್ತಾರೆ ಅಂತ. ಈಗ ಏನ್ ಮಾಡೋದು ಅಂತ ಇಬ್ಬರು ಯೋಚನೆ ಮಾಡ್ತಿದ್ದಾಗ ಪೊಲೀಸರು ಆ ಏರಿಯಾಗೆ ಬಂದು ಚೆಕಿಂಗ್ ಮಾಡ್ತಿರ್ತಾರೆ. ಈಗ ಮತ್ತಷ್ಟು ಹೆದರಿಕೊಂಡ ಇಬ್ಬರು ತಕ್ಷಣವೇ ಅಲ್ಲೇ ಇದ್ದ ಒಂದು ಪಾಳು ಬಿದ್ದಿರುವ ಪಬ್ಲಿಕ್ ಟಾಯ್ಲೆಟ್ ನ ಒಳಗಡೆ ಬಂದು ಆ ಮಗುವನ್ನ ಮುಚ್ಚಿಡ್ತಾರೆ. ಪೊಲೀಸರು ಅಲ್ಲಿಂದ ಹೋದ ನಂತರ ವಾಪಸ್ ಹೋಗಿ ಮಗುವನ್ನ ತೆಗೆದುಕೊಂಡ್ರಾಯ್ತು ಅಂತ ದೂರ ಹೋಗಿ ವೇಟ್ ಮಾಡ್ತಿರ್ತಾರೆ. ಪೊಲೀಸರು ಆ ಟಾಯ್ಲೆಟ್ ಬಳಿ ಏನೋ ಬರ್ತಾರೆ, ಆದ್ರೆ ಸರಿಯಾಗಿ ಚೆಕ್ ಮಾಡದೆ ವಾಪಸ್ ಹೋಗ್ತಾರೆ. ಸರಿ, ತಕ್ಷಣ ಆ ಮಗುವನ್ನ ತೆಗೆದುಕೊಳ್ಳೋಣ ಅಂತ ಟಾಯ್ಲೆಟ್ ನ ಒಳಗಡೆ ಹೋಗಿ ನೋಡಿದ್ರೆ ಇವರಿಬ್ಬರಿಗೆ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಟಾಯ್ಲೆಟ್ ನ ಒಳಗಡೆ ಇವರು ಬಚ್ಚಿಟ್ಟಿದ್ದ ಆ ಮಗು ಅಲ್ಲಿಂದ ಮಿಸ್ಸಿಂಗ್ ಆಗಿರುತ್ತೆ. ಈ ಕಡೆ ಅದೇ ಸಮಯಕ್ಕೆ ರಿತುಳ ಗಂಡ ಕಾಲ್ ಮಾಡಿ ನನ್ನ ಮಗಳನ್ನ ನೋಡ್ಬೇಕು, ತಕ್ಷಣ ವಿಡಿಯೋ ಕಾಲ್ ಮಾಡು ಅಂತ ಹೇಳ್ತಾನೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ತನ್ನ ಗಂಡನಿಗೆ ಮಗು ಸತ್ತು ಹೋಯ್ತು ಅಂತ ಹೇಳೋದಕ್ಕೆ ಧೈರ್ಯ ಬರದೆ ಹೆಣ್ಣು ಮಗು ಜನಿಸಿದೆ ಅಂತ ರಿತು ಸುಳ್ಳು ಹೇಳಿರ್ತಾಳೆ. ಆದ್ರೆ ರಿಷಿ ಫೋನ್ ಪಿಕ್ ಮಾಡಿ ಅಕ್ಕ ಮಲಗಿದ್ದಾಳೆ, ಆಕೆ ಎದ್ದ ತಕ್ಷಣ ವಿಡಿಯೋ ಕಾಲ್ ಮಾಡಿಸ್ತೀನಿ ಅಂತ ಹೇಳಿ ಕಟ್ ಮಾಡ್ತಾನೆ. ಈಗ ರಿಷಿ ಕಳ್ಳತನ ಮಾಡಿದ್ದ ಆ ಮಗುಗೆ ಏನಾಯ್ತು, ಅದನ್ನ ಕದ್ದಿದ್ಯಾರು ಅಂತ ಇಬ್ಬರಿಗೂ ತಲೆ ಕೆಡುತ್ತೆ. ಈ ಕಡೆ ಸನಲ್ ಆಸ್ಪತ್ರೆಯಲ್ಲಿ ರಿಷಿ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದಲ್ವಾ, ಅವನ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಕಾಲ್ ಮಾಡ್ತಾನೆ. ಆದ್ರೆ ಸನಲ್ ಆಸ್ಪತ್ರೆಯಿಂದ ಕಾಲ್ ಮಾಡಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ರಿಷಿ ಕಾಲ್ ಅನ್ನ ಕಟ್ ಮಾಡಿ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ತಾನೆ. ಈ ಕಡೆ ಮೀನಾಕ್ಷಿ ತಂದೆಗೆ ಒಂದು ಫೋನ್ ಕಾಲ್ ಬಂದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಕಳ್ಳತನ ಆಗಿರುವ ಮೀನಾಕ್ಷಿ ಮಗು ನನ್ನ ಬಳಿ ಇದೆ, ಆ ಮಗು ವಾಪಸ್ ಬೇಕು ಅಂದ್ರೆ 30 ಲಕ್ಷ ದುಡ್ಡನ್ನ ಕೊಡಿ ಅಂತ ಯಾರೋ ಒಬ್ಬ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಈಗ ಯಾರೊಬ್ಬ ವ್ಯಕ್ತಿ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿರೋದನ್ನ ನೋಡಿದ ರಾಕೇಶ್ ಹಾಗೂ ಅವನ ಟೀಮ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಈ ಕಡೆ ರಿಷಿ ತನ್ನ ಅಕ್ಕನನ್ನ ಕರೆದುಕೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ನೋಡ್ತಾನೆ. ಆದ್ರೆ ತಮಗೆ ಇಷ್ಟವಿಲ್ಲದ ಮದುವೆ ಆದ್ಲು ಅಂತ ಇವಳ ತಂದೆ ಇವಳನ್ನ ಮನೆಗೆ ಸೇರಿಸಿಕೊಳ್ತಿರೋದಿಲ್ಲ. ಈ ಕಡೆ ಯಾರೊಬ್ಬ ಕಾಲ್ ಮಾಡಿ ಮಗು ಬೇಕು ಅಂದ್ರೆ 30 ಲಕ್ಷ ಕೊಡಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಸನಲ್ಗೂ ಕೂಡ ಗೊತ್ತಾಗುತ್ತೆ. ಈ ಕಡೆ ಮೀನಾಕ್ಷಿಯ ತಂದೆ ಕೈಯಲ್ಲಿ ಆ ಬ್ಲಾಕ್ ಮೇಲರ್ ಹೇಳಿದ ಹಾಗೆ ರಾಕೇಶ್ ಹಾಗೂ ಬೇರೆ ಪೊಲೀಸರು ಸೇರಿ 30 ಲಕ್ಷ ಅರೇಂಜ್ ಮಾಡಿ ಕೊಟ್ಟು ಕಳಿಸ್ತಾರೆ. ಹಾಗೂ ಸಿವಿಲ್ ಡ್ರೆಸ್ ನಲ್ಲಿ ಮೀನಾಕ್ಷಿ ತಂದೆಯನ್ನ ಫಾಲೋ ಮಾಡ್ತಾ ಆ ಬ್ಲಾಕ್ ಮೇಲರ್ ಅಲ್ಲಿಗೆ ಬರ್ತಿದ್ದ ಹಾಗೆ ಅರೆಸ್ಟ್ ಮಾಡ್ಬೇಕು ಅಂತ ವೇಟ್ ಮಾಡ್ತಿರ್ತಾರೆ. ಈ ಕಡೆ ರಿಷಿ ಹಾಗೂ ರಿತು ತಾವು ಕಳ್ಳತನ ಮಾಡಿದ್ದ ಆ ಮಗುವನ್ನ ಮತ್ತೊಬ್ಬ ಕಳ್ಳತನ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಮತ್ತಷ್ಟು ಶಾಕ್ ಆಗುತ್ತೆ. ಈಗ ರಿತು ತುಂಬಾನೇ ಎಮೋಷನಲ್ ಆಗಿ ನಾನು ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಸರೆಂಡರ್ ಆಗ್ತೀನಿ ಅಂತ ಅಳ್ತಾಳೆ. ಅದಕ್ಕೆ ರಿಷಿ ಹೇಳೋದೇನಂದ್ರೆ, ಅಕ್ಕ ನನ್ನ ಮಾತನ್ನ ಸ್ವಲ್ಪ ಕೇಳು, ನೀನೇನಾದ್ರೂ ಈಗ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿನ್ನ ಜೊತೆ ನಾನು ಕೂಡ ಅರೆಸ್ಟ್ ಆಗ್ತೀನಿ. ನಾನೇ ಆ ಮಗುವನ್ನ ಕಳ್ಳತನ ಮಾಡಿದ್ದು, ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗುತ್ತೆ, ದಯವಿಟ್ಟು ಹೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ನಂತರ ಆಸ್ಪತ್ರೆಯಲ್ಲಿ ಏನಾಗ್ತಿದೆ ಅಂತ ತಿಳಿದುಕೊಳ್ಳೋದಕ್ಕೆ ತನ್ನ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡುವ ನಾಟಕ ಮಾಡ್ತಾ ಹಾಸ್ಪಿಟಲ್ಗೆ ಬರ್ತಾನೆ. ಹೀಗೆ ಹಾಸ್ಪಿಟಲ್ ನಲ್ಲಿ ರಿಷಿಯನ್ನ ನೋಡ್ತಿದ್ದ ಹಾಗೇನೆ ಆಶ್ಚರ್ಯವೆಂಬಂತೆ ಆಕಾಶ್ ಅವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಯಾರಿಗೋ ಗೊತ್ತಾಗದ ಹಾಗೆ ರಿಷಿ ಬಳಿ ಹೋಗಿ ಅಡ್ರೆಸ್ ಬರೆದಿರುವ ಒಂದು ಚೀಟಿ ಕೊಟ್ಟು ಏನು ಕೂಡ ಗೊತ್ತೇ ಇಲ್ಲ ಅನ್ನೋ ರೀತಿ ಅಲ್ಲಿಂದ ಹೊರಟು ಹೋಗ್ತಾನೆ. ಹೀಗೆ ಆಕಾಶ್ ರಿಷಿ ಬಳಿ ಹೋಗಿ ಏನನ್ನೋ ಕೊಡ್ತಿರೋದನ್ನ ಸನಲ್ ನೋಡಿ ಬಿಡುತ್ತಾನೆ. ಹಾಗೂ ರಿಷಿಯನ್ನ ನೋಡ್ತಿದ್ದ ಹಾಗೇನೆ ಸನಲ್ಗೆ ಕನ್ಫರ್ಮ್ ಆಗುತ್ತೆ, ಇವನೇ ನಿನ್ನೆ ರಾತ್ರಿ ವಾರ್ಡ್ ಬಳಿ ಬಂದು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಿದ್ದು ಅಂತ. ಈಗ ಆಕಾಶ್ ಹಾಗೂ ರಿಷಿಗೆ ಏನ್ ಸಂಬಂಧ ಅಂತ ಆ ದಿನ ಬೆಳಗಿನ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡ್ತಾನೆ. ಆಗ ಗೊತ್ತಾಗೋದೇನು ಅಂದ್ರೆ, ಒಂದು ಬ್ಲಾಕ್ ಕಲರ್ ನ ಕಾರ್ ಹಾಸ್ಪಿಟಲ್ ಬಳಿ ಬಂದು ಆಕಾಶ್ ನನ್ನ ಪಿಕಪ್ ಮಾಡಿರುತ್ತೆ. ಆದ್ರೆ ಕಾರನ್ನ ಡ್ರೈವ್ ಮಾಡ್ತಿದ್ದ ಆ ವ್ಯಕ್ತಿ ರಿಷಿನ ಅಥವಾ ಬೇರೆನಾ ಅಂತ ಸನಲ್ಗೆ ಕಾಣಿಸೋದಿಲ್ಲ. ಈ ಕಡೆ ಆಕಾಶ್ ರಿಷಿಗೆ ಒಂದು ಅಡ್ರೆಸ್ ಬರೆದಿರುವ ಚೀಟಿಯನ್ನ ಕೊಟ್ಟಿದ್ದ ಅಲ್ವಾ. ಆ ಅಡ್ರೆಸ್ಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಮನೆಯ ವಾಶ್ರೂಮ್ ನ ಒಳಗಡೆ ಕಳ್ಳತನ ಆಗಿದ್ದ ಆ ಮಗುವನ್ನ ಇಡಲಾಗಿರುತ್ತೆ. ತಕ್ಷಣ ಆ ಮಗುವನ್ನ ತೆಗೆದುಕೊಂಡು ಹೋಗಿ ಕಾರ್ನ ಒಳಗಡೆ ಕೂತಿದ್ದ ತನ್ನ ಅಕ್ಕನಿಗೆ ಕೊಡ್ತಾನೆ. ಈ ಕಡೆ ಮೀನಾಕ್ಷಿ ತಂದೆ ಆ ಬ್ಲಾಕ್ ಮೇಲರ್ ಹೇಳಿದ್ದ ಅಡ್ರೆಸ್ಗೆ ದುಡ್ಡನ್ನ ತೆಗೆದುಕೊಂಡು ಹೋಗಿದ್ದ ಅಲ್ವಾ. ಕೊನೆಗೂ ಪೊಲೀಸರು ಆ ಬ್ಲಾಕ್ ಮೇಲರ್ ನನ್ನ ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಎಳೆದುಕೊಂಡು ಬಂದಿರ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಪೊಲೀಸರು ಯಾವ ಜಾಗದಲ್ಲಿ ಈ ಹುಡುಗನನ್ನ ಅರೆಸ್ಟ್ ಮಾಡಿದ್ರು ಅದೇ ಜಾಗದಿಂದ ಸ್ವಲ್ಪ ಸಮಯದ ಮುಂಚೆ ರಿಷಿ ಮಗುವನ್ನ ತೆಗೆದುಕೊಂಡು ಹೋಗಿರ್ತಾನೆ. ಹಾಗೂ ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ, ಈ ಹುಡುಗ ಬೇರೆ ಯಾರು ಅಲ್ಲ, ಈತ ಆಕಾಶ್ನ ಫ್ರೆಂಡೇ ಆಗಿರ್ತಾನೆ. ಸ್ನೇಹಿತರೆ, ಅಸಲಿಗೆ ಆಗಿದ್ದೇನು ಅಂದ್ರೆ, ಮೊದಲೇ ಹೇಳಿದ ಹಾಗೆ ಆಕಾಶ್ ಹಾಗೂ ಮೀನಾಕ್ಷಿ ಇಬ್ಬರಿಗೂ ಕೂಡ ಆ ಮಗು ಬೇಡವಾಗಿರುತ್ತೆ. ಸೊ ಇದೇ ಕಾರಣಕ್ಕೆ ಎಲ್ಲರೂ ಟೆನ್ಷನ್ ಆಗಿದ್ರು ಕೂಡ ಆಕಾಶ್ ಮಾತ್ರ ನನಗೆ ಎಕ್ಸಾಮ್ ಇದೆ, ನಾನು ವಾಪಸ್ ರೂಮ್ಗೆ ಹೋಗ್ತೀನಿ ಅಂತ ತನ್ನ ಫ್ರೆಂಡ್ ಜೊತೆ ಬರ್ತಿರ್ತಾನೆ. ಆಗ ಮಗುವನ್ನ ಕಳ್ಳತನ ಮಾಡಿರುವ ರಿಷಿ ತನ್ನ ಅಕ್ಕನ ಜೊತೆ ಮಾತನಾಡ್ತಾ ಪಾಳು ಬಿದ್ದಿರುವ ಟಾಯ್ಲೆಟ್ ಬಳಿ ನಿಂತಿರೋದನ್ನ ನೋಡಿರ್ತಾರೆ. ಹಾಗೂ ಪೊಲೀಸರು ಆ ಏರಿಯಾಗೆ ಬರ್ತಿದ್ದ ಹಾಗೆ ಅವರಿಬ್ಬರು ಮಗುವನ್ನ ಟಾಯ್ಲೆಟ್ ನ ಒಳಗಡೆ ಮುಚ್ಚಿಟ್ಟು ಓಡಿ ಹೋಗ್ತಿರೋದನ್ನ ನೋಡ್ತಾರೆ.
ನಂತರ ಒಳಗಡೆ ಹೋಗಿ ನೋಡಿದಾಗ ಅದು ತನ್ನ ಮಗುನೇ ಅಂತ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಅಲ್ಲಿಂದ ತೆಗೆದುಕೊಂಡು ಬಂದಿರ್ತಾರೆ. ನಂತರ ಹೇಗಿದ್ರು ಮೀನಾಕ್ಷಿ ಹಾಗೂ ಆಕಾಶ್ಗೆ ಮಗು ಬೇಕಾಗಿರೋದಿಲ್ಲ ಅಲ್ವಾ. ಸೊ ತನ್ನ ಮಗುವನ್ನ ತನ್ನ ಫ್ರೆಂಡ್ ನ ಕೈಗೆ ಕೊಟ್ಟು ಯಾವ್ದಾದ್ರು ಅನಾಥಾಶ್ರಮದಲ್ಲಿ ಬಿಟ್ಟು ಬಾ ಅಂತ ಕಳುಹಿಸಿರ್ತಾನೆ. ಆದ್ರೆ ಮೀನಾಕ್ಷಿಯ ಮನೆಯವರು ಶ್ರೀಮಂತರು ಅಂತ ಗೊತ್ತಾಗ್ತಿದ್ದ ಹಾಗೆ ಇವನ ಫ್ರೆಂಡ್ ಬ್ಲಾಕ್ ಮೇಲ್ ಮಾಡಿ 30 ಲಕ್ಷ ವಸೂಲಿ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಅದು ಕೂಡ ಆಕಾಶ್ಗೆ ಗೊತ್ತಾಗದ ಹಾಗೆ. ಆದ್ರೆ ಸ್ವಲ್ಪ ಸಮಯದ ನಂತರ ಆಕಾಶ್ಗೆ ತನ್ನ ಫ್ರೆಂಡ್ ಮಾಡಿರುವ ಕೆಲಸ ಗೊತ್ತಾಗಿ ತುಂಬಾನೇ ಶಾಕ್ ಆಗಿರ್ತಾನೆ. ನಂತರ ಅದೇ ಸಮಯಕ್ಕೆ ರಿಷಿ ಹಾಸ್ಪಿಟಲ್ಗೆ ಬಂದ ಕಾರಣ ಮಗು ಇರುವ ಜಾಗದ ಅಡ್ರೆಸ್ ನ ಚೀಟಿಯನ್ನ ಅವನ ಕೈಗೆ ಕೊಟ್ಟು ಕ್ಲೂ ಕೊಟ್ಟಿರ್ತಾನೆ. ಈ ಕಡೆ ರಿತುಳ ಗಂಡ ಮತ್ತೆ ಮತ್ತೆ ಕಾಲ್ ಮಾಡಿ ನನ್ನ ಮಗಳನ್ನ ವಿಡಿಯೋ ಕಾಲ್ ಮಾಡಿ ತೋರಿಸುವಂತ ಟಾರ್ಚರ್ ಮಾಡ್ತಿರ್ತಾನೆ. ಈಗ ಈ ಬಾರಿ ರಿತು ಕೈಯಲ್ಲಿ ಮಗು ಇದ್ರೂ ಕೂಡ ತನ್ನ ಗಂಡ ಕೊಡ್ತಿದ್ದ ಟಾರ್ಚರ್ ಅನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಒಂದು ಡಿಸಿಷನ್ ಮಾಡ್ತಾಳೆ. ನನ್ನ ಹೊಟ್ಟೆಯಲ್ಲಿದ್ದ ಮಗು ಈ ಬಾರಿ ಕೂಡ ಸತ್ತು ಹೋಯ್ತು. ನಿನ್ನೆಯಿಂದ ನಿನಗೆ ಹಾಗೂ ನಿಮ್ಮ ಮನೆಯವರಿಗೆ ಹೆದರಿಕೊಂಡು ಈ ವಿಷಯವನ್ನ ಮುಚ್ಚಿಟ್ಟಿದ್ದೆ. ಇನ್ ಮುಂದೆ ನನ್ನ ನಿನ್ನ ಮಧ್ಯ ಯಾವುದೇ ಸಂಬಂಧ ಇಲ್ಲ. ನನ್ನ ನಿನ್ನ ಸಂಬಂಧ ಇವತ್ತಿಗೆ ಎಂಡ್ ಆಯ್ತು ಅಂತ ಬೈದು ಫೋನ್ ಅನ್ನ ಕಟ್ ಮಾಡ್ತಾಳೆ. ಈ ಕಡೆ ಸನಲ್ಗೆ ರಿಷಿ ಮೇಲೆ ಅನುಮಾನ ಶುರುವಾಗಿತ್ತಲ್ವಾ. ಅವನಿಗೆ ಗೊತ್ತಾಗದ ಹಾಗೆ ಅವನ ಕಾರನ್ನ ಫಾಲೋ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ಪೊಲೀಸರು ನೋಡಿದ್ರೆ ಸನಲ್ ಮೇಲೆ ಅನುಮಾನ ಪಡ್ತಾ ಅವನ ಕಾರನ್ನ ಫಾಲೋ ಮಾಡ್ತಿರ್ತಾರೆ. ಈಗ ರಿತು ಒಂದು ಐಡಿಯಾ ಮಾಡ್ತಾಳೆ. ಇಲ್ಲೇ ಇದ್ರೆ ಖಂಡಿತವಾಗಿಯೂ ನನ್ನ ಗಂಡ ನನ್ನನ್ನ ಹುಡುಕಿಕೊಂಡು ಬಂದು ಮತ್ತಷ್ಟು ಟಾರ್ಚರ್ ಮಾಡ್ತಾನೆ. ನಾನು ಡೆಲ್ಲಿಯಲ್ಲಿರುವ ನನ್ನ ಫ್ರೆಂಡ್ ಬಳಿ ಹೋಗ್ತೀನಿ, ನೀನು ತಕ್ಷಣ ನನ್ನನ್ನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡುವಂತ ತನ್ನ ತಮ್ಮನಿಗೆ ಹೇಳ್ತಾಳೆ. ಹೀಗೆ ಕಾರ್ನಲ್ಲಿ ಹೋಗ್ತಿರುವಾಗ್ಲೇ ರಿತು ಡೆಲ್ಲಿಗೆ ಟ್ರೈನ್ ಟಿಕೆಟ್ ಅನ್ನ ಬುಕ್ ಮಾಡ್ತಾಳೆ. ಆದ್ರೆ ಟ್ರೈನ್ ಬುಕಿಂಗ್ ಆಪ್ಗೆ ತನ್ನ ಗಂಡನ ಇಮೇಲ್ ಅಡ್ರೆಸ್ ಅನ್ನ ಕೊಟ್ಟಿದ್ದ ಕಾರಣ ಈಕೆ ಟಿಕೆಟ್ ಅನ್ನ ಬುಕ್ ಮಾಡ್ತಿದ್ದ ಹಾಗೆ ಅವನಿಗೆ ಇಮೇಲ್ ಹೋಗುತ್ತೆ. ಸೊ ತನ್ನ ಹೆಂಡತಿ ಯಾವ ಟ್ರೈನ್ ನಲ್ಲಿ ಹಾಗೂ ಯಾವ ಸೀಟ್ ನಲ್ಲಿ ಕೂತು ಡೆಲ್ಲಿಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಈತ ಕೂಡ ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ಈಗ ರಿಷಿ ರೈಲ್ವೆ ಸ್ಟೇಷನ್ ಅನ್ನ ರೀಚ್ ಆದಾಗ ರಿತು ಮಲಗಿರ್ತಾಳೆ. ಸೊ ರಿತುಗೆ ಎಚ್ಚರ ಆಗೋಷ್ಟರಲ್ಲಿ ಅವಳಿಗೆ ಕುಡಿಯೋದಕ್ಕೆ ಅಂತ ನೀರು ಹಾಗೂ ತಿಂಡಿಯನ್ನ ತರೋಣ ಅಂತ ಹೊರಗಡೆ ಬರ್ತಾನೆ. ಆದ್ರೆ ಸನಲ್ ಇವನನ್ನ ಫಾಲೋ ಮಾಡ್ತಿದ್ದಲ್ವಾ, ಇವನನ್ನ ಹಿಡಿದುಕೊಳ್ಳೋದಕ್ಕೆ ಅಂತ ಟ್ರೈ ಮಾಡ್ತಾನೆ. ಅದೇ ಸಮಯಕ್ಕೆ ಪೊಲೀಸರು ನೋಡಿದ್ರೆ ಸನಲ್ ನನ್ನ ಫಾಲೋ ಮಾಡ್ತಿದ್ದ ಕಾರಣ ಅಲ್ಲಿಗೆ ಬಂದು ರೀಚ್ ಆಗ್ತಾರೆ. ಈಗ ಪೊಲೀಸರನ್ನ ನೋಡ್ತಿದ್ದ ಹಾಗೇನೆ ಹೆದರಿಕೊಂಡ ರಿಷಿ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ರಿಷಿಯನ್ನು ಪೊಲೀಸರಿಂದ ತಪ್ಪಿಸಿಕೊಂಡು ಓಡ್ತಿರ್ತಾನೆ. ಆದ್ರೆ ಅಷ್ಟರಲ್ಲೇ ಟೈಮ್ ಆಗಿದ್ದ ಕಾರಣ ಡೆಲ್ಲಿ ಟ್ರೈನ್ ಹೊರಟು ಹೋಗುತ್ತೆ. ತನ್ನ ಅಕ್ಕ ಟ್ರೈನ್ ಅನ್ನ ಹತ್ತಿಕೊಂಡ್ಲೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದಾಗ ರಿತು ಕಾಲ್ ಮಾಡ್ತಾಳೆ. ರಿಷಿ ಎಲ್ಲಿಗೆ ಹೋಗಿದ್ದೆ, ಎಷ್ಟೊತ್ತು ಅಂತ ವೇಟ್ ಮಾಡೋದು, ಆಗಲೇ ಟೈಮ್ ಆಗಿದ್ದ ಕಾರಣ ನಾನು ಟ್ರೈನ್ ಅನ್ನ ಹತ್ತಿಕೊಂಡಿದ್ದೀನಿ, ಸರಿ ಹುಷಾರಾಗಿ ಹೋಗಿ ಡೆಲ್ಲಿಯನ್ನ ರೀಚ್ ಆಗಿ ಕಾಲ್ ಮಾಡುವಂತ ರಿಷಿ ಹೇಳ್ತಾನೆ. ಈ ಕಡೆ ತನ್ನ ಹೆಂಡತಿ ಬುಕ್ ಮಾಡಿರುವ ಟ್ರೈನ್ ಟಿಕೆಟ್ ನ ಡೀಟೇಲ್ಸ್ ಗಳು ಗೊತ್ತಾಗಿದ್ದ ಕಾರಣ ರಿತುಳ ಗಂಡ ಟ್ರೈನ್ ನ ಒಳಗಡೆ ಬಂದು ಅವಳನ್ನ ಹುಡುಕ್ತಿರ್ತಾನೆ. ಆದ್ರೆ ಆಕೆ ಬುಕ್ ಮಾಡಿದ್ದ ಸೀಟ್ಗೆ ಹೋಗಿ ನೋಡಿದ್ರೆ ಆ ಜಾಗದಲ್ಲಿ ಬೇರೊಬ್ಬಳು ಮಹಿಳೆ ಕೂತಿರ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ತಾನು ಟಿಕೆಟ್ ಬುಕ್ ಮಾಡಿದಾಗ ಟಿಕೆಟ್ ನ ಡೀಟೇಲ್ಸ್ ಗಳು ತನ್ನ ಗಂಡನ ಇಮೇಲ್ ಐಡಿಗೆ ಹೋಗಿರುತ್ತೆ ಅಂತ ರಿತುಗೆ ಗೊತ್ತಾಗಿರುತ್ತೆ. ಸೊ ತನ್ನ ಗಂಡ ಖಂಡಿತವಾಗಿಯೂ ತನ್ನನ್ನ ಹುಡುಕಿಕೊಂಡು ಬಂದೇ ಬರ್ತಾನೆ. ಸೊ ಅವನನ್ನ ಮಿಸ್ಲೀಡ್ ಮಾಡೋದಕ್ಕೆ ಬೇರೊಂದು ಟ್ರೈನ್ ನಲ್ಲಿ ಹೋಗೋದಾಗಿ ರಿತು ಡಿಸ್ಕಸ್ ಮಾಡಿರ್ತಾಳೆ. ಸ್ನೇಹಿತರೆ, ಇದರರ್ಥ ರಿತುನೆ ಒಂದು ಟ್ರೈನ್ ನಲ್ಲಿ ಜರ್ನಿ ಮಾಡ್ತಿದ್ರೆ ಅವಳ ಗಂಡ ಮತ್ತೊಂದು ಟ್ರೈನ್ ನಲ್ಲಿ ಅವಳನ್ನ ಹುಡುಕ್ತಿರ್ತಾನೆ. ಆದ್ರೆ ಕ್ಯಾಮ್ರಾ ನಿಧಾನಕ್ಕೆ ಝೂಮ್ ಔಟ್ ಆದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಸನಲ್ ಕೂಡ ರಿತುಳನ್ನ ಫಾಲೋ ಮಾಡ್ತಾ ಅದೇ ಬೋಗಿಯಲ್ಲೇ ನಿಂತಿರ್ತಾನೆ. ಸ್ನೇಹಿತರೆ, ಪೊಲೀಸರು ರಿಷಿಯನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಿದ್ದ ಹಾಗೆ ಈ ಕಡೆ ಸನಲ್ ರಿತುಳನ್ನ ಫಾಲೋ ಮಾಡಿರ್ತಾನೆ. ತಕ್ಷಣ ಪೊಲೀಸರಿಗೆ ಕಾಲ್ ಮಾಡಿ ಟ್ರೈನ್ ನ ಡೀಟೇಲ್ಸ್ ಹೇಳಿ ಮುಂದಿನ ಸ್ಟೇಷನ್ ನಲ್ಲಿ ಬಂದು ಮಗುವನ್ನ ರೆಸ್ಕ್ಯೂ ಮಾಡಿ ಅಂತ ಹೇಳ್ತಾನೆ. ಸರಿ ಅಂತ ಪೊಲೀಸರು ಮುಂದಿನ ಸ್ಟೇಷನ್ ನಲ್ಲಿ ಬಂದು ನೋಡಿದ್ರೆ ಆ ಜಾಗದಲ್ಲಿ ರಿತು ಆಗ್ಲಿ ಮಗು ಆಗ್ಲಿ ಇರೋದೇ ಇಲ್ಲ. ಈ ಕಡೆ ಪೊಲೀಸರ ಮತ್ತೊಂದು ಟೀಮ್ ರಿಷಿಯನ್ನ ಚೇಸ್ ಮಾಡ್ತಿತ್ತಲ್ವಾ, ಅವರಿಗೂ ಕೂಡ ರಿಷಿ ಸಿಕ್ಕೇ ಇರೋದಿಲ್ಲ. ಹಾಗೂ ಆತ ಯಾವಾಗಲೂ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿಕೊಂಡಿದ್ದ ಕಾರಣ ಅವನ ಮುಖ ನೋಡೋದಕ್ಕೆ ಹೇಗಿದೆ ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ಮುಂಚೆ ಟ್ರೈನ್ ನಲ್ಲಿ ಏನಾಯ್ತು ಅಂತ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಪೊಲೀಸರು ಒಳಗಡೆ ಬರೋಷ್ಟರಲ್ಲೇ ಸನಲ್ ರಿತು ಬಳಿ ಹೋಗಿ ನೀನು ಹಾಗೂ ನಿನ್ನ ತಮ್ಮ ಸೇರ್ಕೊಂಡು ಈ ಮಗುವನ್ನ ಕಳ್ಳತನ ಮಾಡಿದ್ದೀರಾ, ಆ ಮಗುವನ್ನ ನನ್ನ ಕೈಗೆ ಕೊಟ್ರೆ ಸರಿ, ಇಲ್ಲಾಂದ್ರೆ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ರೆ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗುತ್ತೆ ಅಂತ ಹೆದರಿಸಿರುತ್ತಾನೆ. ಈಗ ರಿತು ಎಮೋಷನಲ್ ಆಗಿ ಆ ದಿನ ಬೆಳಿಗ್ಗೆ ಏನಾಯ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ಸ್ನೇಹಿತರೆ, ಬೆಳಿಗ್ಗೆ ಮಗು ಸಿಕ್ತಿದ್ದ ಹಾಗೇನೆ ರಿತು ಅದನ್ನ ತೆಗೆದುಕೊಂಡು
ತೆಗೆದುಕೊಂಡು ಮೀನಾಕ್ಷಿ ಬಳಿ ಹೋಗಿರ್ತಾಳೆ. ಆದ್ರೆ ಮೊದಲೇ ಮಗು ಮೇಲೆ ಯಾವುದೇ ಅಟ್ಯಾಚ್ಮೆಂಟ್ ಇರದ ಮೀನಾಕ್ಷಿ ಏನ್ ಹೇಳಿರ್ತಾಳೆ ಗೊತ್ತಾ? ಮೇಡಮ್, ನನಗೀಗ ಕೇವಲ 19 ವರ್ಷ. ನಿಜ ಹೇಳ್ಬೇಕಂದ್ರೆ ನನಗೆ ಈ ಮಗು ಹುಟ್ಟೋದು ಒಂಚೂರು ಕೂಡ ಇಷ್ಟ ಇರಲಿಲ್ಲ. ಈಗ ಈ ಮಗುವನ್ನ ನಾನು ತೆಗೆದುಕೊಂಡ್ರು ಕೂಡ ಇದನ್ನ ಬೆಳೆಸುವಷ್ಟು ಪೇಷನ್ಸ್ ಆಗ್ಲಿ ಮೆಚುರಿಟಿ ಆಗ್ಲಿ ನನ್ಗಿಲ್ಲ. ಈ ಮಗು ನನ್ಗೆ ಬೇಡ, ನೀವೇ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟಿರ್ತಾಳೆ. ಸ್ನೇಹಿತರೆ, ಇದೇ ಕಾರಣಕ್ಕೆ ರಿತು ಮಗುವಿನ ಸಮೇತ ಡೆಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಈಗ ಸನಲ್ ಯಾವುದಕ್ಕೋ ಇರ್ಲಿ ಅಂತ ಮೀನಾಕ್ಷಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಮೀನಾಕ್ಷಿಯ ಮಾತುಗಳಲ್ಲೇ ಸನಲ್ಗೆ ಕನ್ಫರ್ಮ್ ಆಗುತ್ತೆ ಆಕೆಗೆ ಈ ಮಗು ಬೇಡ ಅಂತ. ಈಗ ತಾನೇ ಅವಸರ ಪಟ್ಟು ಪೊಲೀಸರಿಗೆ ರಿತು ಬಗ್ಗೆ ಇನ್ಫಾರ್ಮ್ ಮಾಡಿಬಿಟ್ನಲ್ಲ ಅಂತ ಸನಲ್ಗೆ ಬೇಜಾರಾಗುತ್ತೆ. ಈಗ ಒಂದು ಐಡಿಯಾ ಮಾಡಿದ ಸನಲ್ ಪೊಲೀಸರು ಅಲ್ಲಿಗೆ ಬರುವಷ್ಟರಲ್ಲೇ ರಿತು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಸಹಾಯ ಮಾಡ್ತಾನೆ. ಈಗ ಪೊಲೀಸರು ವಿಚಾರಿಸಿದಾಗ ರಿತು ನೋಡೋದಕ್ಕೆ ಹೇಗಿದ್ಲು ಅಂತ ಅವರನ್ನ ಮಿಸ್ಲೀಡ್ ಮಾಡೋದಕ್ಕೆ ತನ್ನ ತಾಯಿಯ ಡಿಸ್ಕ್ರಿಪ್ಷನ್ ಅನ್ನ ಹೇಳ್ತಾನೆ. ಈಗ ಆಬ್ವಿಯಸ್ಲಿ ಪೊಲೀಸರು ಆ ಡ್ರಾಯಿಂಗ್ ಅನ್ನ ಇಟ್ಕೊಂಡು ಎಷ್ಟೇ ಹುಡುಕಿದ್ರು ಕೂಡ ರಿತು ಮಾತ್ರ ಸಿಗೋದೇ ಇಲ್ಲ. ಹಾಗೂ ಮಗು ಕಳ್ಳತನ ಮಾಡಿದ್ದ ಆ ಹುಡುಗನ ಮುಖವನ್ನ ಕೂಡ ಸರಿಯಾಗಿ ನೋಡಿಲ್ಲ ಅಂತ ಪೊಲೀಸರಿಗೆ ಹೇಳಿ ಆ ಋಷಿಯನ್ನ ಕೂಡ ಕಾಪಾಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.